ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲೆಕ್ಸ್ ವಿತ್ ಆರ್ ಕೆ. ಇವತ್ತು ಈ 5 ಸ್ಟೆಪ್ ಇನ್ಫೋಗ್ರಾಫಿಕ್ ಕ್ರಿಯೇಟ್ ಮಾಡೋಣ ಇನ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಫಸ್ಟ್ ಥಿಂಗ್ಸ್ ಫಸ್ಟ್, ಇದನ್ನೆಲ್ಲ ಅಬ್ಸರ್ವ್ ಮಾಡೋಣ. ನಾವಿಲ್ಲಿ ನೋಡ್ಬೋದು, ಇಲ್ಲೊಂದು ಟ್ರಯಾಂಗಲ್ ಇದೆ, ದೆನ್ ಬ್ಯಾಕ್ಗ್ರೌಂಡಲ್ಲಿ ದೇ ಹ್ಯಾವ್ ಪ್ಲೇಸ್ಡ್ ಒನ್ ರೆಕ್ಟ್ಯಾಂಗಲ್, ದೆನ್ ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ. ದ್ಯಾಟ್ಸ್ ಇಟ್. ಜಾಸ್ತಿ ಏನು ಶ್ಯಾಡೋಸ್ ಇಲ್ಲ. ವಿ ಹ್ಯಾವ್ ಟು ಆ್ಯಡ್ ಸಮ್ ಐಕಾನ್ಸ್, ದೆನ್ ಟೆಕ್ಸ್ಟ್. ಅಷ್ಟೇ. ಬೇಗ ಕ್ರಿಯೇಟ್ ಮಾಡೋಣ ಬೈ ಬ್ರಿಂಗಿಂಗ್ ಎ ಟ್ರಯಾಂಗಲ್ ಓವರ್ ಹಿಯರ್. ದೆನ್ ಇದನ್ನು, ಈ ಪಾಯಿಂಟರ್ನ ಲೆಫ್ಟಿಗೆ ಮೂವ್ ಮಾಡ್ತೀನಿ. ದಿಸ್ ಲುಕ್ಸ್ ಸಿಮಿಲರ್. ಇದ್ರ ಔಟ್ಲೈನ್ ರಿಮೂವ್ ಮಾಡ್ಕೊಳ್ಳೋಣ. ದೆನ್ ಶೇಪ್ ಫಿಲ್ ಹೋಗಿ ಐ ವಿಲ್ ಗಿವ್ ದಿಸ್ ಗ್ರೀನ್ ಕಲರ್ ಫಾರ್ ನಾವ್. ದೆನ್ ಈಗ ಒಂದು ರೆಕ್ಟ್ಯಾಂಗಲ್ ತರ್ತೀನಿ, ದೆನ್ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಐ ವಿಲ್ ಚೇಂಜ್ ಇಟ್ಸ್ ಕಲರ್ ಟು, ಇದನ್ನು ಇಲ್ಲಿಗೆ ಪ್ಲೇಸ್ ಮಾಡ್ಕೊಳ್ಳೋಣ ಲೈಕ್ ದಿಸ್. ರೈಟ್ ಕ್ಲಿಕ್ ಆನ್ ದಿಸ್, ದೆನ್ ಸೆಂಡ್ ಇಟ್ ಟು ಬ್ಯಾಕ್. ಪರ್ಫೆಕ್ಟ್. ದೆನ್ ಇನ್ನೊಂದು ರೆಕ್ಟ್ಯಾಂಗಲ್ ಥರನ ಇಲ್ಲಿಡೋಣ. ಐ ಥಿಂಕ್ ಈಕ್ವಲ್ ಡಿಸ್ಟೆನ್ಸಿಂಗ್ ಇರಬೇಕು ಇನ್ ಡಿಸೈನಿಂಗ್, ಬಟ್ ಇಟ್ಸ್ ಓಕೆ. ಬ್ಲೈಂಡ್ಲಿ ಟ್ರೈ ಮಾಡ್ತಾ ಇದ್ದೀನಿ, ಹೇಗೆ ಬರುತ್ತೆ ನೋಡೋಣ. ರೈಟ್ ಕ್ಲಿಕ್ ಆನ್ ದಿಸ್ ಆ್ಯಂಡ್ ಬ್ರಿಂಗ್ ಇಟ್ ಟು ಫ್ರಂಟ್. ಇದ್ರ ಶೇಪ್ ಔಟ್ಲೈನ್ ತೆಗೆದಾಕೋಣ. ದೆನ್ ಇನ್ ಶೇಪ್ ಫಿಲ್ ಗೋ ಟು ಐ ಡ್ರಾಪರ್ ಆ್ಯಂಡ್ ಚೂಸ್ ದಿಸ್ ಗ್ರೇ ಕಲರ್. We have already created this design. This is so freaking crazy. Then we have this gradient color inside this triangle. ಈಗ ಎಲ್ಲ ಅನ್ಗ್ರೂಪ್ ಮಾಡ್ತೀನಿ. ಫಸ್ಟ್ I'll right click on it, I'll go to format shape. ಇಲ್ಲಿ gradient fill ಅಂತಿರುತ್ತೆ. I'll select this one. ಇಲ್ಲಿ 2 ಪಾಯಿಂಟರ್ಸ್ ಮಾತ್ರ ಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಕಲರ್ಸ್ ಯೂಸ್ ಮಾಡಿಲ್ಲ, 2 ಕಲರ್ಸ್ ಇರೋದು. ಸೊ ಇಲ್ಲಿ ಫಸ್ಟ್ ಪಾಯಿಂಟರಲ್ಲಿ I'll take eyedropper ಆ್ಯಂಡ್ ಡಾರ್ಕ್ ಗ್ರೇ ಸೆಲೆಕ್ಟ್ ಮಾಡ್ತೀನಿ. ಡಾರ್ಕ್ ಗ್ರೇ ಇಲ್ಲಿದೆ, ದೆನ್ ಲೈಟ್ ಗ್ರೇ ಇಲ್ಲಿ ಬರುತ್ತೆ. ಸೊ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳೋಣ. ಸಿ, ವಿ ಹ್ಯಾವ್ ದಿಸ್ ಆಪ್ಷನ್ ಹಿಯರ್, ಬಾಟಮ್ ಲೆಫ್ಟ್ ಟು ಟಾಪ್ ರೈಟ್. ದೆನ್ ಈ ಪಾಯಿಂಟರ್ ಕಲರ್ನ ಐ ವಿಲ್ ಗಿವ್ ಲೈಟ್ ಗ್ರೇ. ಮೇ ಬಿ ಇನ್ನೊಂದು ಸ್ವಲ್ಪ ಲೈಟ್ ಗ್ರೇ ಕೊಡಬೇಕು ಅಂದರೆ ಗೋ ಟು ಮೋರ್ ಕಲರ್ಸ್. ದೆನ್ ಇಲ್ಲಿ ಕಲರ್ನ ಚೇಂಜ್ ಮಾಡಿ ಲೈಕ್ ದಿಸ್. ದಿಸ್ ಈಸ್ ಗ್ಲೋಯಿಂಗ್. ದೆನ್ ಇಲ್ಲೊಂದು ಸ್ಮಾಲ್ ಶ್ಯಾಡೋ ಇದೆ. ಈ ಟ್ರಯಾಂಗಲ್ ಸೆಲೆಕ್ಟ್ ಮಾಡಿ ಗೋ ಟು ಶೇಪ್ ಎಫೆಕ್ಟ್ಸ್, shadows, then ಈ shadow. I think this is offset top right. ಸಾರಿ, ಇದೆಲ್ಲ ನೆನಪಿರಲ್ಲ, ಬಟ್ ದಿಸ್ ಈಸ್ ಆಫ್ಸೆಟ್ ಟಾಪ್ ರೈಟ್. ಇದು ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡಿ ಇಲ್ಲಿಟ್ರೆ ಚೆನ್ನಾಗಿ ಕಾಣುತ್ತಾ? ಐ ವಿಲ್ ಚೆಕ್ ದಟ್ ಒನ್ಸ್. ಎಸ್, ಅಫ್ಕೋರ್ಸ್ ಚೆನ್ನಾಗಿ ಕಾಣ್ತಿದೆ. ಇದೆಲ್ಲ ಗ್ರೂಪ್ ಮಾಡಿ ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ದಿಸ್ ಲುಕ್ಸ್ ಪರ್ಫೆಕ್ಟ್. ಈಗ ಗೋ ಟು ಇನ್ಸರ್ಟ್, ದೆನ್ ಟೆಕ್ಸ್ಟ್ ಬಾಕ್ಸ್. ಐ ವಿಲ್ ರೈಟ್ ಸ್ಯಾಂಪಲ್ ಟೆಕ್ಸ್ಟ್. ಅಲ್ಲೇನು ಬರೆದಿದ್ದಾರೋ ಅದನ್ನೇ ಬರಿತಾ ಇದ್ದೀನಿ. ದ್ಯಾಟ್ಸ್ ಇಟ್. ಡಾರ್ಕ್ ಗ್ರೀನ್ ಕೊಡ್ತೀನಿ. ಇದನ್ನು ಇಲ್ಲಿಗೆ ತಂದಿಡೋಣ. ಫಾಂಟ್ ಸೈಜ್ ಸ್ವಲ್ಪ ಚಿಕ್ಕದು ಮಾಡ್ತಿದ್ದೀನಿ. ದೆನ್ ಐ ವಿಲ್ ಡೂಪ್ಲಿಕೇಟ್ ಇಟ್ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಶಿಫ್ಟ್ ಆ್ಯಂಡ್ ಲೆಫ್ಟ್ ಕ್ಲಿಕ್ ಡ್ರ್ಯಾಗ್. ಎಲ್ಲ ಸೆಲೆಕ್ಟ್ ಮಾಡಿ ಗಿವ್ ಗ್ರೇ ಕಲರ್. ದೆನ್ ಫಾಂಟ್ ಸೈಜ್ ಚಿಕ್ಕದು ಮಾಡಿ. ಟು ಆ್ಯಡ್ ಸಮ್ sample text equals to lorem open bracket close bracket is the formula. ನಮಗಿಷ್ಟು ಟೆಕ್ಸ್ಟ್ ಸಾಕು ಅನಿಸುತ್ತೆ ಇಲ್ಲಿ ಫಿಲ್ ಮಾಡೋಕ್ಕೆ. ಐ ಆಮ್ ಬ್ಲೈಂಡ್ಲಿ ಫಿಲ್ಲಿಂಗ್ ಇಟ್. ಇಲ್ಲಿವರೆಗೂ ತರ್ತೀನಿ. ದೆನ್ ಐ ವಿಲ್ ಡಿಕ್ರೀಸ್ ಇಟ್ಸ್ ಟೆಕ್ಸ್ಟ್ ಸೈಜ್. ದಿಸ್ ಈಸ್ ಫೈನ್. ಈ ಟೆಕ್ಸ್ಟ್ನ ಡೂಪ್ಲಿಕೇಟ್ ಮಾಡಿ ಕೆಳಗೆ ತರ್ತೀನಿ. ಈಗ ಐ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ವೈಟ್. ಬೋಲ್ಡ್ ಕೊಡ್ತೀನಿ. ದೆನ್ ಐ ವಿಲ್ ರೈಟ್ 1. ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋಣ. ದಿಸ್ ಶುಡ್ ಬಿ ವರ್ಕಿಂಗ್. ಎಸ್. ದೆನ್ ದ ಲಾಸ್ಟ್ ಥಿಂಗ್, ಒಂದು ಐಕಾನ್ ಆ್ಯಡ್ ಮಾಡಬೇಕು. ಅದರಲ್ಲೇನಿದೆ, ಗೋ ಟು ಇನ್ಸರ್ಟ್, ದೆನ್ ಆ್ಯಡ್ ಐಕಾನ್. ಅದಕ್ಕೂ ಮುಂಚೆ ಲೆಟ್ಸ್ ಗ್ರೂಪ್ ಆಲ್ ದಿಸ್. ಕಾಪಿ ಮಾಡಿ ಇಟ್ಕೊಳ್ಳೋಣ. ವಿ ಹ್ಯಾವ್ ಟು ಚೇಂಜ್ ಇಟ್ಸ್ ಕಲರ್ ಆಲ್ಸೋ. 4 ಸ್ಟೆಪ್ ಆಯಿತು. ವಿ ನೀಡ್ 5 ಸ್ಟೆಪ್ಸ್. Go to format, then align, distribute horizontally, group all this, bring this to center. ಸ್ವಲ್ಪ shape size ಚಿಕ್ಕದು ಮಾಡೋಣ like this. Then ಇದ್ರ ಕಲರ್ ಚೇಂಜ್ ಮಾಡ್ತಾ ಬರೋಣ. ಗ್ರೇಡಿಯಂಟ್ ಕಲರ್ಸ್, ಇಲ್ಲಿ ಡಾರ್ಕ್ ಆರೆಂಜ್ ಇದೆ, ದೆನ್ ಇಲ್ಲಿ ಲೈಟ್ ಶೇಡ್ ಇದೆ. ಮೇ ಬಿ ಕಲರ್ ಪಿಕ್ಕರಲ್ಲಿ ಐ ಆಮ್ ನಾಟ್ ಗೆಟಿಂಗ್ ದಟ್ ಲೈಟ್ ಶೇಡ್, ಸೊ ನಾನೇ ಕೊಡ್ತಾ ಇದ್ದೀನಿ ಮ್ಯಾನ್ಯುವಲಿ. ಬ್ಯಾಕ್ಗ್ರೌಂಡಲ್ಲಿರೋದು ಇನ್ನೂ ಡಾರ್ಕ್ ಇದೆ, ಆರೆಂಜ್.
shade. Then this one, follow the same thing, ಇಲ್ಲಿ dark blue, then ಇಲ್ಲಿ light blue. Everything is done. ಈಗ this should be 2, 3, 4 and 5. Last thing, to add icons, go to insert option, then ಇಲ್ಲಿ icons. Let's see what all the icons they have used. ಇಲ್ಲಿ chat type ಇದೆ, we have already got this, but let's search chat. I think network kind of icon is fine. Then settings, okay, then idea, yes, then time, maybe this should work out, then money. ಅಂತ ಒಂದೊಳ್ಳೆ ಐಕಾನ್ ಇಲ್ಲ ಇದರಲ್ಲಿ, ಎಕ್ಸ್ಟರ್ನಲ್ಲಿ ತರ್ಬೋದು, ಡೌನ್ಲೋಡ್ ಮಾಡ್ಬೋದು, ಬಟ್ ಸ್ಟಿಲ್ ಐ ಆಮ್ ಯೂಸಿಂಗ್ ದಿಸ್. 5 ಐಕಾನ್ ಸಿಕ್ಕಿದೆ. ಮನಿ ಐಕಾನ್ ಇಲ್ಲಿಗೆ ಬರುತ್ತೆ, ಆ್ಯಂಡ್ ಟೈಮ್ ಐಕಾನ್ ಇಲ್ಲಿಗೆ ಬರುತ್ತೆ. ದಿಸ್ ವಿಲ್ ಬಿ ಐಡಿಯಾ, ದಿಸ್ ವಿಲ್ ಬಿ ಸೆಟ್ಟಿಂಗ್ಸ್, ಆ್ಯಂಡ್ ದಿಸ್ ವಿಲ್ ಬಿ ಸಮ್ ನೆಟ್ವರ್ಕ್ ಕೈಂಡ್ ಆಫ್. ಇದನ್ನೆಲ್ಲ ಮಿಡಲ್ಗೆ ಅಲೈನ್ ಮಾಡಿ, ಸೈಜ್ ಡಿಕ್ರೀಸ್ ಮಾಡಿ ಅಲೈನ್ ಮಾಡ್ತಾ ಬರೋಣ. ಐ ಥಿಂಕ್ ಇದೊಂದು ಸ್ವಲ್ಪ ಇಲ್ಲಿಗೆ ಬರಬೇಕು. ದೆನ್ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ, ಅಗೇನ್ ಇನ್ ಫಾರ್ಮ್ಯಾಟಿಂಗ್, ಅಲೈನ್ ಹಾರಿಜಾಂಟಲಿ, ಡಿಸ್ಟ್ರಿಬ್ಯೂಟ್ ಇಟ್ ಹಾರಿಜಾಂಟಲಿ. ನಿಮಗೆ ಈಕ್ವಲ್ ಸ್ಪೇಸಿಂಗಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಟು ಗಿವ್ ಕಲರ್ಸ್ ಟು ಐಕಾನ್ಸ್ ನಾವು ಯಾವಾಗಲೂ ಏನು ಮಾಡ್ತಿದ್ವಿ, ವಿಲ್ ಗೋ ಟು ಗ್ರಾಫಿಕ್ ಫಿಲ್ ಆರ್ ಶೇಪ್ ಫಿಲ್, ಐಡ್ರಾಪರ್ ತೊಗೊಂಡು ವಿ ಯೂಸ್ ಟು ಕಲರ್ ಇಟ್ ಲೈಕ್ ದಿಸ್. ಬಟ್ ಇನ್ ಫ್ಯಾಕ್ಟ್ ನೀವು ಪರ್ಟಿಕ್ಯುಲರಾಗಿ ಒಂದೇ ಶೇಪ್ನ ಕಲರ್ ಕೊಡಬೇಕು ವಿತಿನ್ ದ ಐಕಾನ್ ಅಂದರೆ ಅನ್ಗ್ರೂಪ್ ಇಟ್ ಬೈ ಪ್ರೆಸ್ಸಿಂಗ್ Ctrl+Shift+G. ಎಲ್ಲ ಸಪ್ರೇಟ್ ಆಗುತ್ತೆ. ಈಗ ಯು ಕ್ಯಾನ್ ಗಿವ್ ಸ್ಪೆಸಿಫಿಕ್ ಕಲರ್ಸ್. ಇಲ್ಲಿ 3 ಲೈನ್ ಇದೆ, ಐ ವಿಲ್ ಡಿಲೀಟ್ ಒನ್. ಫಸ್ಟ್ ಕಲರ್ ಗ್ರೇ, ಸೆಕೆಂಡ್ ಕಲರ್ ಲೈಟ್ ಗ್ರೀನ್, ದೆನ್ ಥರ್ಡ್ ಒನ್ ಡಾರ್ಕ್ ಗ್ರೀನ್ ಇದೆ. ಅಗೇನ್ ಐ ವಿಲ್ ಗ್ರೂಪ್ ಇಟ್ ಬೈ ಪ್ರೆಸ್ಸಿಂಗ್ Ctrl+G. ಇದನ್ನು ಅನ್ಗ್ರೂಪ್ ಮಾಡೋಣ ಬೈ ಪ್ರೆಸ್ಸಿಂಗ್ Ctrl+Shift+G. ಇಲ್ಲಿ ಎಸ್, ದೆನ್ ಅಗೇನ್ Ctrl+Shift+G. ಇದೆರಡು ಸಪ್ರೇಟ್ ಆಗುತ್ತೆ. ಫಸ್ಟ್ ಕಲರ್ ಆ್ಯಸ್ ಆರೆಂಜ್, ಸೆಕೆಂಡ್ ಒನ್ ಆ್ಯಸ್ ಗ್ರೇ. ಇಲ್ಲೂ ಅಷ್ಟೇ, ಡೂ ದ ಸೇಮ್ ಥಿಂಗ್, Ctrl+Shift+G ಎಲ್ಲ ಸಪ್ರೇಟ್ ಆಗುತ್ತೆ. ಸೆಲೆಕ್ಟ್ ಎವ್ರಿಥಿಂಗ್, ಯಾವ ಪಾರ್ಟ್ ಮಾತ್ರ ನಿಮಗೆ ಕಲರ್ ಆಗಿರಬೇಕು ಇಲ್ಲಿ ಸೆಲೆಕ್ಟ್ ದಟ್ ಒನ್ ಆರ್ ಕ್ಲಿಕ್ ಆನ್ ದಟ್ ಒನ್. ಎಲ್ಲ ಗ್ರೇ ಕೊಡ್ತಿದ್ದೀನಿ. ದೆನ್ ಈ ಶೇಪ್ಸ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಐ ವಿಲ್ ಚೇಂಜ್ ಇಟ್ ಪರ್ಟಿಕ್ಯುಲರ್ಲಿ ಟು ಬ್ಲೂ. ಸೇಮ್ ಓವರ್ ಹಿಯರ್, Ctrl+Shift+G ಅನ್ಗ್ರೂಪ್ ಆಗುತ್ತೆ. ದೊಡ್ಡ ಶೇಪ್ನ ನಾನು ಮೇ ಬಿ ಐಡ್ರಾಪರ್ ಯೂಸ್ ಮಾಡ್ಕೊಂಡು ಈ ಕಲರ್ ಕೊಡ್ತೀನಿ. ದೆನ್ ಇನ್ಸೈಡ್ ಪಾರ್ಟ್ ಗ್ರೇ. I'll delete this original image. ಎಲ್ಲ ಗ್ರೂಪ್ ಆಗಿದೆ ಅಂದ್ಕೊಂಡಿದ್ದೀನಿ. ನೋ, ಎಲ್ಲ ಗ್ರೂಪ್ ಮಾಡ್ತೀನಿ. ಸೆಂಟರ್ ಆ್ಯಂಡ್ ಮಿಡಲ್ ಅಲೈನ್, ನಾವು Shift+F5. This is our 5-step infographic for today.